ಕುಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತು ನಾವೇನು ಮಾಡೋಣ ಅಂದ್ರೆ ಬೀನ್ಸ್ ಪಲ್ಯ ಮಾಡುವುದು ಹೇಗೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ಮೊದಲ ಬೀನ್ಸನ್ನು ಸರಿಯಾಗಿ ತೊಳ್ಕೊಂಡು ಅವನೇನು ಮಾಡಬೇಕು, ಈ ಥರ ಹುರಿಬೇಕು. ಇಲ್ಲ ಏಳಿಗೆ ಒಳಗೂ ಹೆಚ್ಕೊಬೋದು, ಚಾಕು ಒಳಗಾಯ್ತು. ಈ ಥರ ಸಣ್ಣಗೆ ಹೆಚ್ಕೊಂಡು ಆಮೇಲೆ ಅದಕ್ಕೆ ಒಂದು ಈರುಳ್ಳಿ ತೊಗೊಂಡೆ ನೋಡಿರಿ, ಕರಿಬೇವು, ಕೊತ್ತಂಬರಿ, ಅದಕ್ಕೆ ಖಾರ, ಕಲ್ಲಾಗ ಅರೆದಿದ್ದು ಹಸಿ ಖಾರ, 2 ಸ್ಪೂನ್ ಎಣ್ಣೆ ಹಾಕೀನಿ. 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ, 1 ಈರುಳ್ಳಿ ಹೆಚ್ಚಿದ್ನೆಲ್ಲ ಅದನ್ನು ಹಾಕೀನಿ. ಕರಿಬೇವು, ಖಾರ ಹಾಕಿ 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಮಸಾಲೆ ಪೌಡರ್ ಹಾಕಿ ಕೈ ಆಡಿಸಿ ಸರಿಯಾಗಿ ಸ್ವಲ್ಪ ಬೆಂದ ನಂತರ ಬೀನ್ಸನ್ನು ಹಾಕಬೇಕು. ಹಾಕಿ ಅವುಗಳನ್ನು ಕೈ ಆಡಿಸಿ ಈ ಥರ ಕೈ ಆಡಿಸಿದ ನಂತರ ನೋಡಿ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಬೇಕಾದ ಬೀನ್ಸ್. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೈ ಆಡಿಸಿ ನಂತರ ಕೈ ಆಡಿಸಿ ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಹಾಕಿ ಕೈ ಆಡಿಸಿ ಕುದಿಯಲು ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಮುಚ್ಚಳ ಮುಚ್ಚಿ ಅದನ್ನು ಕುದಿಯಲು ಬಿಡಿ. ನೋಡಿರಿ, ಈ ಥರ ಮೆತ್ತಗೆ ಕುದ್ದ ನಂತರ ಅದಕ್ಕೆ ಗುರೆಳ್ಳು ಪುಡಿ ಹಾಕಿ ಕೈ ಆಡಿಸಿ ಎಲ್ಲ ಕಡೆ ಮಿಕ್ಸ್ ಆದಮೇಲೆ ಅದನ್ನೇನು ಮಾಡಬೇಕು, ಮತ್ತೊಂದು ಕುದಿಸ್ಬೇಕು. ನೋಡಿರಿ, ಎಲ್ಲ ಕುದ್ದು ನೀರೆಲ್ಲ ಹೀರ್ಕೊಂಡು ಸರಿಯಾಗಿ ಮೆತ್ತಗೆ ಆಗೈತಿ. ಈಗ ಬೀನ್ಸ್ ಪಲ್ಯ ರೆಡಿ ಆಯಿತು. ನೋಡಿರಿ, ಅದು ರೊಟ್ಟಿ ಜೊತೆ ಉತ್ತರ ಕರ್ನಾಟಕ ರೊಟ್ಟಿ ಬೀನ್ಸ್ ಪಲ್ಯ, ಆಹಾ ಎಂಥ ರುಚಿ, ಬಾಯಲ್ಲಿ ನೀರು ಬರ್ತಾವೆ ನೋಡಿದ್ರೆ. ನೋಡಿರಿ, ಬೀನ್ಸ್ ಪಲ್ಯ ರೆಡಿ ಆಯಿತು. ಈಗ ರೊಟ್ಟಿ ಜೊತೆ ಹಚ್ಚೋಣ. ಆದಷ್ಟು ಹೆಚ್ಚಿಗೆ ತರಕಾರಿ ತಿನ್ನಬೇಕು, ಅಂದ್ರೆ ಆರೋಗ್ಯಕ್ಕೆ ಒಳ್ಳೆಯದು, ಹೆಲ್ದಿಯಾಗಿರ್ತೈತಿ. ಸಪ್ಪಂಬೇಳೆ, ಎಣ್ಣೆ, ಖಾರ ಹಚ್ಚಿಬಿಟ್ರೆ ಆಹಾ ಊಟ ಬಲು ರುಚಿಯಾಗಿರ್ತೈತಿ, ಹೊಟ್ಟೆನ ತುಂಬತೈತಿ. ನೋಡಿರಿ, ರುಚಿಯಾದ ಬೀನ್ಸ್ ಪಲ್ಯ, ಅದರ ಜೊತೆ ರೊಟ್ಟಿ, ತೊಗರಿಬೇಳೆ, ಸಪ್ಪನ ತೊಗರಿಬೇಳೆ, ಖಾರದ ಪುಡಿ, ಉಪ್ಪು, ಎಣ್ಣೆ ಹಾಕಿ ಆಲೂಗಡ್ಡೆ ಪಲ್ಯನೂ ಹಚ್ಚಿ ನೋಡಿರಿ, ಬೆಳಗ್ಗೆ ಮಾಡಿದ್ದೆ ಅಂಥೇಳಿ. ಎಲ್ಲವನ್ನು ಹಚ್ಚಿ ತಿಂದ್ಬಿಟ್ರೆ ಆಹಾ ಎಂಥ ರುಚಿ ಅನ್ನಂಗೆ ಆಕತಿ. ಉತ್ತರ ಕರ್ನಾಟಕದ ರೊಟ್ಟಿ ಐತಿ, ಬಿಸಿ